ಈಗ ನನ್ನ ಒಂದು ವಾರದ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ನನ್ನನ್ನು ಕರೆದು ಮತ್ತೆ ನಾನು ಮಾಲೂರು ತಾಲೂಕಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿ 9 ವರ್ಷ ಆಯಿತು. ನನ್ನ ಹೋರಾಟಗಳು ಮತ್ತೆ ನಾನು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನೆಲ್ಲನೂ ಮೆಚ್ಚಿ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಾನು ಮಾಡಬೇಕು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ರಕ್ಷಣಾ ವೇದಿಕೆ ಸಾಕಷ್ಟು ಹಿಂದೆ ಹೊರಟೋಗಿದೆ. ಕೆಲವು ತಾಲೂಕುಗಳಲ್ಲಿ ಸಂಘಟನೆ ಇಲ್ಲದೆ ಆಗ್ಬಿಟ್ಟಿದೆ. ಕೆಜಪ್ಪ ಸಂಘಟನೆ ಇಲ್ಲ, ಮತ್ತೆ ಶ್ರೀನಿವಾಸಪುರದಲ್ಲಿ ಸಂಘಟನೆ ಇಲ್ಲ, ಮುಳಬಾಗಿಲಲ್ಲಿ ಏನೋ ಅಲ್ಪ ಸ್ವಲ್ಪ ಇದೆ, ಮತ್ತೆ ಅದನ್ನೆಲ್ಲ ನಮ್ಮ ಬಂಗಾರಪೇಟೆಯಲ್ಲಿ ಇದೆ, ಮಾಲೂರಲ್ಲಿ ಇದೆ, ಕೋಲಾರಲ್ಲೂ ಸಹ ಸಂಘಟನೆ ಇಲ್ಲದೆ ಆಗ್ಬಿಟ್ಟಿದೆ. ಅದರಿಂದ ಈಗ ನನ್ಗೆ ಏನ್ ಜವಾಬ್ದಾರಿ ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಆ ಜವಾಬ್ದಾರಿ ಅಂತೆ ನಾನು ಮೊದಲನೇದಾಗಿ ನಮ್ಮ ಜಿಲ್ಲಾ ಸಮಿತಿನ ರಚನೆ ಮಾಡಿಕೊಂಡು ಎಲ್ಲಾ ತಾಲೂಕುಗಳು ಈಗಾಗಲೇ ನಾನು ಮಾತಾಡ್ಕೊ ಬಂದಿದ್ದೀನಿ. ಆಗ ಜಿಲ್ಲಾ ಸಮಿತಿ ಮುಖಾಂತರ ನಾವು ಎಲ್ಲ ತಾಲೂಕುಗಳಿಗೆ ಹೋಗಿ ಅಧ್ಯಕ್ಷರುಗಳನ್ನ ನೇಮಕ ಮಾಡಿ ಒಳ್ಳೆ ಸಂಘಟನೆ ಮಾಡಬೇಕು. ನಮ್ಮ ಜಿಲ್ಲೆನಲ್ಲಿ, ನಮ್ಮ ಇಡೀ ಕರ್ನಾಟಕದಲ್ಲೇ ನಮ್ಮ ಜಿಲ್ಲೆ ಅತಿ ಹೆಚ್ಚು ಸಂಘಟನೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಒಂದು ಸಭೆ ಕರೆದಿದ್ದೀನಿ. ನನ್ನ ಈ ಒಂದು ಮುಂದಿನ ಏನು ನನ್ನ ನಡೆ ಇದೆ, ಒಂದು ಒಳ್ಳೆ ಹೋರಾಟಗಳ ನೆಲ ಜಲ ವಿಚಾರದಲ್ಲಿ ಒಂದು ಹೋರಾಟ ಆಗಿರ್ಬೋದು. ಮತ್ತೆ ನಮ್ಮ ಇಲ್ಲಿ ಏನಾಗಿದೆ ಅಂತ 3 ವರ್ಷದ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಒಂದು ಬೃಹತ್ ಹೋರಾಟ ಅನ್ಕೊಂಡಿದ್ರು. ಆ ಹೋರಾಟದಲ್ಲಿ ಏನಾಯ್ತು ಅಂದ್ರೆ, ಆ ಹೋರಾಟ ಮುಖಾಂತರ ಅವರು 14 ದಿನಗಳು ಜೈಲ್ವಾಸ ಕೂಡ ಅನುಭವಿಸಿದ್ರು. ಅವರು 14 ದಿನಗಳು ಜೈಲ್ವಾಸ ಅನುಭವಿಸ್ತಾ ಇರೋ ಟೈಮ್ ನಲ್ಲಿ ಸರ್ಕಾರ ಒಂದು ಆದೇಶ ಮಾಡಿತು, ಕರ್ನಾಟಕದಲ್ಲಿ ಕಡ್ಡಾಯವಾಗಿ ನಾಮಫಲಕ 60 ಭಾಗ ಕನ್ನಡದಲ್ಲಿ ಇರಬೇಕು, ಇನ್ನು 40 ಭಾಗ ಯಾವುದೇ ಒಂದು ಭಾಷೆ ಇರ್ಬೋದು ಅಂತ ಒಂದು ಆದೇಶ ಮಾಡಿದ್ರು ಸಹ ಎಲ್ಲಾ ಕಡೆನೂ ಆ ಒಂದು ನಾಮಫಲಕಗಳನ್ನ ಅತಿ ಹೆಚ್ಚು ಕನ್ನಡ ಬಳಸ್ತಾ ಇದ್ದಾರೆ. ನಮ್ಮ ಕೋಲಾರ ಜಿಲ್ಲೆನಲ್ಲಿ ಅದನ್ನ ನಮ್ಮ ಜಿಲ್ಲಾಡಳಿತ ಮತ್ತು ನಗರಸಭೆಗಳು ಯಾರು ಕೂಡ ಸಹ ಎಚ್ಚೆತ್ಕೊಂಡಿಲ್ಲ. ಯಾವುದೇ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಹೋದ್ರೂ ಕೂಡ ಕನ್ನಡ ಅನ್ನೋದು ಕಾಣ್ತಾ ಇಲ್ಲ, ಬರೀ ಇಂಗ್ಲಿಷೇ ಕಾಣ್ತಾ ಇದೆ. ಮತ್ತೆ ನಮ್ಮ ಮಾಲೂರಿನಲ್ಲೂ ನಾವು ಒಂದು ದೊಡ್ಡ ಹೋರಾಟ ಮಾಡಿದ್ವಿ, ಅದನ್ನೆಲ್ಲ ತೆರವು ಮಾಡಿದ್ದಾರೆ. ಮಾಲೂರಿನಲ್ಲಿ ಈಗಾಗಲೇ ಕನ್ನಡ ಅನ್ನೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದರಿಂದ ಅದೇ ಒಂದು ಉದ್ದೇಶ ಈಗ ನಮ್ದು ಏನಂದ್ರೆ, ಮೊದಲನೇದಾಗಿ ಕನ್ನಡ ನಾಮಫಲಕ ವಿಚಾರವಾಗಿ ಜಿಲ್ಲೆಯಲ್ಲಿ ಒಂದು ಮಾಡ್ಬೇಕು. ಒಂದು ಏನಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕನ್ನಡ ನಾಮಫಲಕ ವಿಚಾರವಾಗಿ ಬೃಹತ್ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅವ್ರಿಗೆ ಒಂದು 15 ದಿವಸಗಳ ಕಾಲ ಗಡುವು ಕೊಡ್ತೀವಿ. ಅವ್ರು ಏನಾದ್ರು ಅದನ್ನ ಎಚ್ಚೆತ್ಕೊಂಡು ಎಲ್ಲ ನಮ್ಮ ತಾಲೂಕುಗಳಲ್ಲಿ ನಗರಸಭೆಗಳಿಗಾಗ್ಲಿ ಮತ್ತೆ ಕೈಗಾರಿಕಾ ಪ್ರದೇಶಗಳಿಗಾಗ್ಲಿ ಅದನ್ನ ತಿಳಿಸಿ ಅವ್ರು ಏನಾದ್ರು ನಾಮಫಲಕ ತೆರವು ಮಾಡ್ಲಿಲ್ಲ ಅಂದ್ರೆ ನಾವೇ ಒಂದು ಹೋರಾಟ ಮಾಡ್ತೀವಿ. ಅದ್ರ ಮುಖಾಂತರನೂ ಆಗ್ಲಿಲ್ಲ ಅಂದ್ರೆ ಆ ಒಂದು ತೆರವು ಮಾಡುವಂತ ಕೆಲಸನ ನಾವೇ ಕೈಗೆತ್ಕೊಂಡು ಮಾಡ್ತೀವಿ. ಮತ್ತೆ ಇನ್ನು ನಮ್ಮ ಕೋಲಾರ ಭಾಗದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಇರೋದ್ರಿಂದ ನಮ್ಮ ಸ್ಥಳೀಯರಿಗೆ ಈಗಾಗಲೇ ಕೆಲಸ ಎಲ್ಲಿನೂ ಅಷ್ಟೇ, ಯಾವುದೇ ಕಂಪ್ನಿಗೆ ಹೋದ್ರು ಕೆಲಸ ಇಲ್ಲ, ಖಾಲಿ ಇಲ್ಲ, ಕೆಲಸ ಖಾಲಿ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಬೇರೆ ರಾಜ್ಯದಿಂದ, ಹೊರ ರಾಜ್ಯದಿಂದ ಯಾರು ಹಿಂದಿ ವಾಲಾಗಳು ಬಂದಿದ್ದಾರೆ, ಇಲ್ಲಿ ನಮ್ಮ ಸ್ಥಳೀಯರು ಎತ್ಕೊಂಡಿದ್ದಾರೋ ಇಲ್ಲ ಬೇರೆ ಕಡೆ ಎತ್ಕೊಂಡಿದ್ದಾರೋ ಆ ಒಂದು ಲೇಬರ್ ಕಾಂಟ್ರಾಕ್ಟ್ಗಳು ಅಂತ ಇಟ್ಕೊಂಡು ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಎಲ್ಲಾ ಕಂಪ್ನಿಗಳಲ್ಲೂ ದಂಧೆ ಶುರು ಆಗ್ಬಿಟ್ಟಿದೆ. ಏನಂದ್ರೆ, ನಮ್ಮ ಸ್ಥಳೀಯರಿಗೆ ಇಲ್ಲಿ ಯಾವುದಾದ್ರು ರೀತಿಯಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ. ಬೇರೆ ಹೊರ ರಾಜ್ಯದಿಂದ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ದಿವಸಕ್ಕೆ ಸಾವಿರಾರು ಜನಸಂಖ್ಯೆ ಬರ್ತಾನೆ ಇದ್ದಾರೆ, ಅವ್ರಿಗೆ ಕೆಲಸ ಕೊಡ್ತಾನೆ ಇದ್ದಾರೆ. ಅಕಸ್ಮಾತ್ ಏನಾದ್ರು ಒಂದು ಕೆಲಸ ಏನಾದ್ರು ಯಾವ್ದನ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಏನಾಗುತ್ತೆ ಅಂದ್ರೆ, ಕಸ ಗುಡಿಸೋ ಕೆಲಸ ಇಲ್ಲ ಅಂತಂದ್ರೆ ವಾಚ್ಮೆನ್ ಗೇಟ್ ಅಲ್ಲಿ ವಾಚ್ಮೆನ್ ಕೆಲಸ ಕೊಟ್ಟಿರ್ತಾರೆ. ನಮ್ಗೆ ಏನಾದ್ರು ಸ್ಥಳೀಯರಿಗೆ ಒಂದು ತೊಂದರೆ ಆದಾಗ ಕೈಗಾರಿಕಾ ಪ್ರದೇಶದಲ್ಲಿ ನಾವೇನಾದ್ರೂ ಭೇಟಿ ಕೊಟ್ರೆ ಅಲ್ಲಿ ಯಾರಿದಾರಪ್ಪ ಕನ್ನಡಿಗರು ಅಂದ್ರೆ ಕನ್ನಡ ಮಾತಾಡೋರು ಅಂತವ್ರೆ ಯಾರು ಇರೋದಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ. ಅದರಿಂದ ನಮ್ಮ ರಾಜ್ಯಾಧ್ಯಕ್ಷರು 3 ದಿವಸದಿಂದ ನಾನು ಕರೆ ಮಾಡಿದಾಗ ಒಂದು ಮಾತು ಹೇಳಿದ್ರು, ಫಸ್ಟ್ ನೀನು ಜಿಲ್ಲಾ ಸಮಿತಿ ಮಾಡಿಬಿಟ್ಟು ಎಲ್ಲ ತಾಲೂಕುಗಳಲ್ಲೂ ಒಂದು ತಾಲೂಕು ಅಧ್ಯಕ್ಷರನ್ನು ರಚನೆ ಮಾಡಿ ನಮ್ಮ ಈ ಭಾಗದ ಕೋಲಾರ ಜಿಲ್ಲೆನಲ್ಲಿ ನರಸಾಪುರ, ಹೇಮಗಲ್ ಭಾಗದಲ್ಲಿ ಒಂದು ಬೃಹತ್ ಹೋರಾಟ ಇಟ್ಕೋ, ಅದನ್ನ ನಾನು ಬರ್ತೀನಿ ಅಂತೇಳಿ. ಅದರಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ
ನಾವು ಈಗಾಗಲೇ ಒಂದು ಈ ನಮ್ಮ ಸಂಘಟನೆನ ದೊಡ್ಡ ಬಲಪಡಿಸ್ಬಿಟ್ಟು ನಮ್ಮ ಜಿಲ್ಲೆನಲ್ಲಿ ನರಸಾಪುರ ಮತ್ತು ವೇಮಗಲ್ ವಿಭಾಗ ಎರಡೂ ಸೇರಿ ಒಂದು ಎಲ್ಲಾದ್ರೂ ಒಂದು ಸೆಂಟ್ರಲ್ಲಿ ಒಂದು ಬೃಹತ್ ಹೋರಾಟನ ರಾಜ್ಯಾಧ್ಯಕ್ಷರ ಮುಖಾಂತರ ಮಾಡಬೇಕು ಅಂತಾನು ತೀರ್ಮಾನ ಮಾಡ್ಕೊಂಡಿದ್ವಿ. ಅದು ಸಂಘಟನೆ ತೆಗ್ದಿದ್ದು ಅಂತಂದ್ರೆ ನಮಗ್ ಗೊತ್ತಿಲ್ಲ, ತೆಗ್ದಿದ್ದು ರಾಜ್ಯಾಧ್ಯಕ್ಷರು ತೆಗ್ದಿರೋದು. ರಾಜ್ಯಾಧ್ಯಕ್ಷರು ಯಾಕೆ ತೆಗೆದ್ರು ಅಂತ ನಮಗ್ ಗೊತ್ತಿಲ್ಲ. ಹೌದು, ಈಗ ಕೋಲಾರ್ನಲ್ಲಿ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು. ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿ 3 ವರ್ಷ ಆಯ್ತು. ಆ ತಾಲೂಕು ಅಧ್ಯಕ್ಷರು ಯಾವುದೇ ರೀತಿಯಲ್ಲಿ ಬೇರೆಯವರನ್ನ ಒಂದು ಅವರು ಜೊತೆನಲ್ಲಿ ಉಪಾಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಖಜಾನ್ಸಿ ಆಗಿರ್ಬೋದು, ಸಹಕಾರಾಧ್ಯಕ್ಷ ಯಾರನ್ನೂ ಸಹ ಅವ್ರು ಆಯ್ಕೆ ಮಾಡ್ಲಿಲ್ಲ, ಸಂಘಟನೆ ಮಾಡ್ಲಿಲ್ಲ. ಸರ್, ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳು ಜಿಲ್ಲಾಧ್ಯಕ್ಷರನ್ನ ಈಗ ಎಲ್ಲ ಇಡೀ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷರನ್ನು ತೆಗಿತಾ ಇದ್ದಾರೆ. ಜಿಲ್ಲಾಧ್ಯಕ್ಷರಲ್ಲಿ ಏನ್ ಮಾಡ್ತಾ ಇದ್ದಾರೆ, ರಾಜ್ಯ ಸಮಿತಿಗೆ ಹಾಕೋತಾ ಇದ್ದಾರೆ. ರಾಜ್ಯ ಸಮಿತಿನಲ್ಲಿ ಒಂದು ಸ್ಥಾನ ಕೊಡ್ತಾ ಇದ್ದಾರೆ. ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಮತ್ತೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ಯಾರು ತಾಲೂಕು ಅಧ್ಯಕ್ಷರು ದುಡ್ದಿದಾರೋ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಒಂದು ಹೋರಾಟ ಮಾಡಿದ್ರು, ನಿಮ್ಗೆಲ್ಲ ಗೊತ್ತೇ ಇದೆ. ಏನು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋಂಡಾ ಮುಂದೆ ಒಂದು ಹೋರಾಟ ಮಾಡಿದ್ರು. ಆ ಹೋರಾಟದ ಮುಖಾಂತರ ಇವತ್ತು ಹೋಂಡಾನಲ್ಲಿ 95% ಕನ್ನಡಿಗರೇ ಇದ್ದಾರೆ, ಹೊರತು ಬೇರೆಯವರಿಲ್ಲ. ಇಲ್ಲ, ನೀವು ಬೇಕಾದ್ರೆ ತಿಳ್ಕೊಳ್ಳಿ, ಇದ್ದಾರೆ. ಮಾಲೂರಿನಲ್ಲಿ ನಾನು ಈಗಾಗಲೇ ತಾಲೂಕು ಅಧ್ಯಕ್ಷರಾಗಿ 9 ವರ್ಷ ಆಯಿತು. ಮಾಲೂರಿನಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಸಾಕಷ್ಟು ಎಲ್ಲ ನಾವು ಏನೇ ಒಂದು ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದಾಗ ಸಾಕಷ್ಟು ಜನಕ್ಕೆ ನಾವು ಯಾರು ನಮ್ಮ ಹತ್ರ ಬಂದು ತೊಂದರೆ ಆಗಿದೆ ಅಂತ ಬಂದಾಗ ಎಲ್ಲರಿಗೂ ಕೂಡ ಎಲ್ಲ ಒಂದು ಇದು ಕೂಡ ನಾವು ಸಹಕಾರ ಕೊಟ್ಟಿದ್ದೀವಿ. ಜಿಲ್ಲಾ ಹೋರಾಟಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಮಾಲೂರಿನಿಂದ ಬಂದು ನಾವು ಸಹಕಾರ ಕೊಟ್ಟಿದ್ದೀವಿ. ರಾಜ್ಯ ಮಟ್ಟದ ಹೋರಾಟದಲ್ಲೂ ಕೂಡ ಮಾಲೂರು ತಾಲೂಕಿಂದ ಇವತ್ತು 9 ವರ್ಷಗಳಿಂದ ಅತಿ ಹೆಚ್ಚು ನಾವು ಸಹಕಾರ ಕೊಟ್ಟಿರೋದು ಮಾಲೂರು ತಾಲೂಕು. ಆಮೇಲೆ ನಮ್ಮ ಇವರು ಜಿಲ್ಲಾ ಉಪಾಧ್ಯಕ್ಷರು ಇದ್ದಾರೆ, ಇವರು 25 ವರ್ಷದಿಂದ ಸಂಘಟನೆಯಲ್ಲಿದ್ದಾರೆ. ಹೌದು. ಇನ್ನೂ ಸಾಕಷ್ಟು ಜನ ಇದ್ದಾರೆ ಇಲ್ಲಿ, ಅವರೆಲ್ಲ ಇದ್ದಾರೆ, ಹಳುಬರು ಎಲ್ಲ ಇದ್ದಾರೆ, ನಾವು ಜೊತೆನಲ್ಲಿ ಇದ್ದವ್ರೆ. ಹೇಳಿ, ನಮ್ಮ ಕತೆನೇ ನಾವು ಹೇಳ್ತಿರೋದು. ನಮ್ಮ ಹೋರಾಟಗಳನ್ನ ಮೆಚ್ಚಿ ಇವತ್ತು ನನಗೆ ಈ ಒಂದು ಜಿಲ್ಲಾಧ್ಯಕ್ಷ ಜವಾಬ್ದಾರಿನ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. RTI ಅಕಸ್ಮಾತ್ ಈಗ ಈ ಲೆಟರ್ ಅಲ್ಲೇ ಹಾಕೋಕ್ ಬರೋದಿಲ್ಲ. ಸ್ಥಳೀಯವಾಗಿ ಅಕಸ್ಮಾತ್ ಏನಾದ್ರು ತಗೋಬೇಕು ಅಂದ್ರೆ, ಈಗ ಏನಾದ್ರು ನಮ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಎಲ್ಲಾನು ಲೆಟರ್ ಹಾಕಿ ತಗೊಳಕ್ಕಾಗಲ್ಲ. ಯಾಕೆ RTI ಹಾಕ್ಬಾರ್ದು ಅಂತ ಏನಾದ್ರು ಇದೆಯಾ? ಅಧ್ಯಕ್ಷರಾಗಿರೋರು RTI ಹಾಕ್ಬಾರ್ದು ಅಂತ ಏನಾದ್ರು ಇದೆಯಾ? ಅಲ್ಲಲ್ಲ, ನಾನ್ ಹೇಳ್ತಿರೋದು, ನಾನ್ ನಿಮಗ್ ಕೇಳ್ತಿರೋದು. ಈಗ ಅಧ್ಯಕ್ಷರಾಗಿರೋರು RTI ಹಾಕ್ಬಾರ್ದು, ಅಧ್ಯಕ್ಷರಾಗಿರೋರು RTI ಹಾಕ್ಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ಏನು ಈಗ? ಹೌದು ಹೌದು, ಅಲ್ಲಲ್ಲ, ನಮ್ಮ ಈಗ ನಾವು ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀವಿ, ನಮ್ಗೆ ಒಂದು ಡಾಕ್ಯುಮೆಂಟ್ಸ್ ಬೇಕು. ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟಿರೋದಿಲ್ಲ. RTI ನಲ್ಲಿ ತಗೊಂಡಾಗ ತಪ್ಪೇನಿದೆ ಅದರಲ್ಲಿ? ಮತ್ತೆ RTI ಹಾಕ್ಬಾರ್ದು ಅಂತ ಏನಾದ್ರು ಇದೆಯಾ? ಅದ್ರ ಬಗ್ಗೆನೇ ನಾವು ಮಾಡ್ತಾ ಇದೀವಿ. ನಾವು ಮಾಲೂರಿನಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದೀವಿ ನಾವು ಅದ್ರ ಬಗ್ಗೆ. ಸರ್, ಈಗ ನೋಡಿ, ತಾಲೂಕು ಮಟ್ಟದಲ್ಲಿ ಹೋರಾಟಗಳು ಮಾಡಿದಾಗ ಈಗ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ. ಇವರು ನಿರಂತರವಾಗಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಮತ್ತೆ ಜಿಲ್ಲೆಗೆ ಅತಿ ಹೆಚ್ಚು ನಾವೇ ಹೋರಾಟಗಳು, ರಾಘವೇಂದ್ರ ಅವರು ಏನೋ ಕರೆ ಕೊಟ್ಟಾಗ ಅವಾಗೆಲ್ಲ ನಾವು ಬಂದಿದೀವಿ, ಹೋರಾಟಗಳನ್ನ ಮಾಡಿದೀವಿ, ಜೈಲುಗಳಿಗೂ ಹೋಗಿದೀವಿ, ಎಲ್ಲ ಆಗಿದೆ. ಬಟ್ ಈಗ ಏನು ನಾರಾಯಣಗೌಡರು ಇನ್ನೂ ಸ್ವಲ್ಪ ಚೆನ್ನಾಗಿ ಸಂಘಟನೆ ಆಗ್ಬೇಕು ಅಂತ ಹೇಳಿ ರಾಘವೇಂದ್ರ ಅವ್ರನ್ನ ರಾಜ್ಯಕ್ಕೆ ತಗೊಳ್ತೀವಿ, ಅವ್ರನ್ನ ತಗೊಂಡು ಅವ್ರಿಗೂ ಒಳ್ಳೆ ಒಂದು ಇದನ್ನ ಕೊಟ್ಟು ನೀವು ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳನ್ನ ಸ್ವಲ್ಪ ಸಂಘಟನೆ ಮಾಡಿ ಅಂತ ಹೇಳಿ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆನೆ ಇವತ್ತು ಬಂದು ಶ್ರೀನಿವಾಸಪುರದಲ್ಲಿ 5 ವರ್ಷದಿಂದ ಒಬ್ಬ ಕಾರ್ಯಕರ್ತ ಇಲ್ಲ. ಶ್ರೀನಿವಾಸಪುರದಲ್ಲಿ KGF ಅಲ್ಲಿ ಒಬ್ಬ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಬಿಟ್ರೆ ಇನ್ನೊಬ್ಬ ಕಾರ್ಯಕರ್ತರು ಅಲ್ಲಿ ಜಿಲ್ಲಾ ಕಮಿಟಿ, ಜಿಲ್ಲಾ ಸಮಿತಿ ಬಿಟ್ರೆ ತಾಲೂಕ್ ಸಮಿತಿ ಅಂತ ಬಂದಾಗ ಒಬ್ಬ ಕಾರ್ಯಕರ್ತರು ಇಲ್ಲ ಅಲ್ಲಿ. ಅದನ್ನ ಸಾಕಷ್ಟು ಸರಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಈಗ ಏನಾದ್ರು ಈಗ ತಾಲೂಕು ಅಧ್ಯಕ್ಷರು ಸತ್ತು 3 ತಿಂಗಳಾಯ್ತು ಎಲ್ಲಿ ಶ್ರೀನಿವಾಸಪುರದಲ್ಲಿ. ಅವ್ರು ಕಾಯಿಲೆ ಇದ್ದು, ಒಂದು 3 ವರ್ಷ ಕಾಯಿಲೆ ಇದ್ರು. ಅವ್ರು ಏನಾದ್ರು ಅಕಸ್ಮಾತ್ ಕಾಯಿಲೆದಿಂದ ಹೊರ ಬಂದ್ರೆ ಅವ್ರನ್ನೇ ಮಾಡ್ರಿ, ಅಲ್ಲಿವರೆಗೂ ಒಂದು ಸಂಘಟನೆ ಮಾಡ್ರಿ ಅಂದ್ರೆ ಅದೇನು ಅಂತ ಗೊತ್ತಾಗ್ಲಿಲ್ಲ, ಮಾಡ್ಲಿಲ್ಲ ಅಲ್ಲಿ ಕೂಡ. ಈಗ ನಮ್ಮ KGF ತಾಲೂಕು ಅಧ್ಯಕ್ಷರು ನಂಜುಂಡಪ್ಪ ಅಂತೇಳಿ ಅವ್ರಿಗೂ ಪಾಪ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಓಡಾಡೋದಕ್ಕೆ ಕಷ್ಟ ಇದೆ. ಅಲ್ಲಿ ಕೂಡ ಅವ್ರು ಒಬ್ಬರೇನೆ, ಒಬ್ಬ ಕಾರ್ಯಕರ್ತನೂ ಇಲ್ಲ ಅವ್ರಿಗೆ. ಅವ್ರನ್ನ ಒಂದು 4-5 ವರ್ಷದಿಂದ ಹೇಳ್ತಾ ಇದ್ದಾರೆ, ಅವ್ರನ್ನ ತೆಗೆದು ಅಲ್ಲಿ ಸಂಘಟನೆ ಇಲ್ಲ. ಯಾಕಂದ್ರೆ ನಮ್ಮ ಗಡಿನಾಡಾಗಿರೋದ್ರಿಂದ KGF ತುಂಬಾ ತಮಿಳಿಯನ್ಸ್ ಇರೋದ್ರಿಂದ ನಮ್ಗೆ ಮೊದಲನೇದಾಗ ಅಲ್ಲಿ ಸಂಘಟನೆ ಬೇಕು. ಇಲ್ಲ ಏನಿಲ್ಲ. ಮಾಡಿದೀವಿ ಅವ್ರಿಗೆ ಹೇಳಿದ್ವಿ, ತಿಳಿಸಿದೀವಿ.
ನಿಮ್ಗೆ ನೇಮಕ ಮಾಡೋಂಥದ್ದು ಏನಾದ್ರು ಅವರು ಉಪಸ್ಥಿತಿ ಇತ್ತಾ? ಇಲ್ಲ, ಯಾರು ಇಲ್ಲ. ಯಾಕೆಂದ್ರೆ ನಮ್ಮನ್ನು ನೇಮಕ ಮಾಡಬೇಕಾದ್ರೆ ಇಡೀ ಕೋಲಾರ ಜಿಲ್ಲೆಯನ್ನು ಎಲ್ಲನೂ ಕೂಡ ಯಾವುದೇ ಒಂದು ಕಾರ್ಯಕರ್ತರು ಒಬ್ಬ ತಾಲೂಕು ಅಧ್ಯಕ್ಷರು ಇಲ್ಲದೇನೆ ಎಲ್ಲರೂ ಕೂಡ ಕೋಲಾರ ಜಿಲ್ಲೆಯಿಂದ ನಮ್ಮ ಒಂದು ಡಿಸೈನ್ ಮಾಡಿನೇ ಮತ್ತೆ ಈಗ ಒಂದು ತಾಲೂಕು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರು ಮತ್ತೆ ನಾವು ಜಿಲ್ಲಾ ಸಮಿತಿಯಿಂದ ನಾವೀಗ ಎಲ್ಲ ತಾಲೂಕಿಂದನೂ ಮತ್ತೆ ಯಾರ್ಯಾರನ್ನ ಜಿಲ್ಲೆಗೆ ತಗೋಬೇಕು, ಯಾರ್ಯಾರನ್ನ ಯಾವ ತಾಲೂಕಲ್ಲಿ ಆಯ್ಕೆ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಮಾಡ್ಕೊಂಡು ಅಳಬರು ತಗೊಂಡೇ ಮಾಡ. ಯಾಕಂದ್ರೆ ಅಳಬರು ತಗೊಂಡು ಹೋಗ್ತೀವಿ ಜೊತೆ. ಕೆಲವರು ಇನ್ನೂ ಈಗ ಮನಸ್ತಾಪಗಳಿರುತ್ತೆ, ಅವು ಹೋಗ್ತೀವಿ, ಅವ್ರನ್ನೆಲ್ಲ ಮನವೊಲಿಸ್ತೀವಿ. ಮನಸ್ತಾಪಗಳಿರೋರ್ನೆಲ್ಲನೂ ಅವ್ರನ್ನೂ ಜೊತೆಲಿ ಇಟ್ಕೊಂಡೇ ಸಂಘಟನೆ ಮಾಡ್ತೀವಿ. ಯಾಕಂದ್ರೆ ಕೆಲವರು ಬರ್ತೀನಿ ಇನ್ನೂ ಅವ್ರ ಹತ್ರ ಹೋಗ್ಬೇಕು, ಮಾತಾಡೋವಂಥದ್ದು ಇದೆ, ಮಾತಾಡ್ತೀವಿ ಹೋಗಿ. ಅದ್ರವರೆಗೂ ನಾವಿನ್ನ ತಾಲೂಕು ಅಧ್ಯಕ್ಷರುಗಳಾಗಿ ಯಾರನ್ನೂ ಆಯ್ಕೆ ಮಾಡಿಲ್ಲ. ಈಗ ಜಿಲ್ಲಾ ಸಮಿತಿಗೆ ತಗೋಬೇಕು ಅನ್ನೋದು ಹೋಗಿ ನಾವು ಮಾತಾಡುವಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನ. ಸರ್, ಈಗ ನಮ್ಮ ಜಿಲ್ಲಾ ಸಮಿತಿ ಆಯಿತು, ಜಿಲ್ಲಾ ಸಮಿತಿ ಮಾಡಿಕೊಂಡು ಮತ್ತೆ ತಾಲೂಕು ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿ ತಾಲೂಕು ಸಮಿತಿ ಆದ ನಂತರ ಫಸ್ಟ್ ಅದನ್ನೇ ಜಿಲ್ಲಾಧಿಕಾರಿ ಇದ್ರ ಮುಂದೆನೆ ನಾವು ಒಂದು ಮೊದಲನೇದಾಗಿ ಹೋರಾಟ ಮಾಡ್ತೀವಿ. ಇಲ್ಲ ಫಸ್ಟ್ ನಮ್ಮ ತಾಲೂಕು ಅಧ್ಯಕ್ಷರುಗಳ ಈಗ ಜಿಲ್ಲಾ ಸಮಿತಿ ಆಗ್ಬೇಕು, ತಾಲೂಕು ಅಧ್ಯಕ್ಷರುಗಳ ಆಯ್ಕೆ ಆಗ್ಬೇಕಲ್ವಾ ಸರ್. ಈಗ ಎಲ್ಲಾನು ಒಂದು ತಿಂಗಳೊಳಗೆ ನಾವೆಲ್ಲಾನು ಆಯ್ಕೆ ಮಾಡ್ತೀವಿ.